ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಗು ಕೆಲವು ಸಮಯದವರೆಗೂ ಊರಿಗೆ ಹೋಗೋದು, ಯಜಮಾನ್ರು ಮಗುನ ನೋಡದೆ ಇರೋದು ಒಂದ್ ರೀತಿ ಭವಿಷ್ಯ ದೃಷ್ಟಿಲಿ ಎಲ್ರಿಗೂ ಒಳ್ಳೇದೆ. ದಿನ ಬೆಳಗಾದ್ರೆ ಮಗುನ ನೋಡ್ಬೇಕು, ಮಗು ನೋಡದೆ ಇದ್ರೆ ನನ್ನ ಕೈಯಲ್ಲಿ ಇರೋದಕ್ಕೆ ಆಗಲ್ವೇನೋ ಅನ್ನೋ ರೀತಿ ಒತ್ತಾಡ್ತಿದ್ದಾರೆ. ಅದೇ ಮಗು ಊರಿಗೆ ಹೋದ್ರೆ ಮಗುನ ಬಿಟ್ಟಿರ್ಬೇಕಾಗಿರೋಂಥ ಪರಿಸ್ಥಿತಿ. ಹಾಗಾಗಿ ಯಜಮಾನ್ರು ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ತಾರೆ ಚಿಕ್ಕತ್ತೆ. ಅದಕ್ಕೆ ಮಗು ಊರಿಗೆ ಹೋಗ್ತಾ ಇರೋ ವಿಚಾರ ಯಜಮಾನ್ರಿಗೆ ಗೊತ್ತಾದ್ರೆ ಅವ್ರು ಖಂಡಿತ ಬಿಡಲ್ಲ. ಅದಕ್ಕೆ ಜನನಿ ಮಗುನ ಊರಿಗೆ ಕರ್ಕೊಂಡು ಹೋಗ್ತಾ ಇರೋ ವಿಚಾರನ ಯಜಮಾನ್ರಿಗೆ ಹೇಳಬಾರ್ದು. ಹೇಳಿದ್ರೆ ನನ್ನ ಮೇಲೆ ಆಣೆ. ನೀನು ಶತ್ರು ಆಗ್ತಿದ್ಯಲ್ಲ ಪಾರ್ವತಿ. ಪರವಾಗಿಲ್ಲ, ನೀನ್ ಆದಿಗೂ ಅನ್ಯಾಯ ಮಾಡ್ತಿದ್ಯಾ. ಮಗು ಊರಿಗೆ ಹೋದ್ಮೇಲಾದ್ರೂ ಆದಿತ್ಯನ ವಿಷಯ ಗೊತ್ತಾಗ್ಲೇಬೇಕಲ್ವಾ? ಆಗ ನಾವೆಲ್ಲರೂ ಸೇರಿ ಸಂಭಾಳಿಸಿದ್ರಾಯ್ತು. ಆಗ ನಾನಂತೂ ನಿನ್ ಸಪೋರ್ಟಿಗೆ ನಿಲ್ಲಲ್ಲ ಪಾರು. ನಾನು ಕೂಡ. ಮಗು ನಿಮ್ಮಿಬ್ಬರದು ಅನ್ನೋ ಸತ್ಯನ ನನ್ನ ಹೊಟ್ಟೆಲಿ ಇಟ್ಕೊಂಡೆ ಸಾಕಾಗಿದೆ ನನ್ಗೆ. ನೋಡು, ಕಡೆದಾಗ ಹೇಳ್ತಾ ಇದ್ದೀನಿ, ಒಬ್ಬ ತಾಯಿಯಾಗಿ ನಿನ್ ಮಗು ಊರಿಗೆ ಹೋಗೋದನ್ನ ನೀನೇ ಬಂದು ತಡಿಬೇಕು. ಆಮೇಲೆ ಆ ದಿನ ಸಮಾಧಾನ ಮಾಡೋಕ್ಕಂತೂ ನಾವು ಬರಲ್ಲ, ಈಗಲೇ ಹೇಳ್ಬಿಡ್ತಾ ಇದ್ದೀವಿ. ಹಲೋ ಹಲೋ, ಏನ್ ಸಾವಿತ್ರಮ್ಮ? ಹಲೋ, ಯಾರು ಫೋನು? ಚಿಕ್ಕತ್ತೆ ಫೋನ್ ಮಾಡಿದ್ರು. ಹೌದಾ? ಏನಾದರೂ ಮುಖ್ಯವಾದ ವಿಷಯ ಇಲ್ಲ ಅಂದರೆ ಅವ್ರು ಫೋನ್ ಮಾಡಲ್ವಲ್ಲ, ಏನಂತೆ? ಯಜಮಾನ್ರೆ, ಅದು ದಾಮಿನಿ ಚಿಕ್ಕತ್ತೆ ನೀವು ಮನೆಗೆ ಬಂದಿದ್ದನ್ನ ನೋಡಿದ್ರಂತೆ. ಯಾಕೆ ಆದಿ ಇಷ್ಟು ಮಧ್ಯಾಹ್ನನೇ ಮನೆಗೆ ಬಂದಿದ್ದಾನೆ, ಹುಷಾರಾಗಿದ್ದಂತಾನೆ ಅಂತ ಕೇಳಿದ್ರು. ಹಾಂ, ಹುಷಾರಾಗಿದ್ದಾರೆ ಅಂತ ಹೇಳಿ ಫೋನ್ ಇಟ್ಟೆ ಅಷ್ಟೆ. ಹೌದಾ? ಚಿಕ್ಕಮ್ಮ ಹೇಗಿದ್ದವರು ಹೇಗೆ ಬದಲಾದ್ರು ಅಲ್ವಾ? ಹಾಗೆ ರತ್ನವೇಣಿಯವರು ಬದಲಾದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಾವು ನಮ್ಮ ಮಗುನ ಯಾವಾಗ ಬೇಕಾದರೂ ಹೋಗಿ ನೋಡ್ಕೊಬರ್ಬೋದು. ಆದರೂ ಅತಿ ಆಸೆ ಒಳ್ಳೇದಲ್ಲ. ದಿನಕ್ಕೆ ಒಂದ್ಸಲಿನಾದರೂ ನಮ್ಮ ಮಗು ಮುಖ ನೋಡೋ ಅವಕಾಶನ ಆ ದೇವ್ರು ಮಾಡಿಕೊಟ್ಟಿದ್ದಾನಲ್ಲ, ಅಷ್ಟು ಸಾಕು. ಸರ್ತಿ, ಇವತ್ತು ನೀವು ಕಾಫಿ ಮಾಡ್ಕೊಂಬಂದ್ರಾ? ಥ್ಯಾಂಕ್ಸ್. ಅಖಿಲ, ಯಾಕೆ ನಿದ್ದೆ ಬರ್ತಾ ಇಲ್ವಾ? ನಾಳೆ ಬೆಳಗಾದ್ರೆ ಮೊಮ್ಮಗು ಊರಿಗೆ ಹೊರಟೋಗುತ್ತೆ. ಮತ್ತೆ ಯಾವಾಗ ವಾಪಸ್ ಬರುತ್ತೋ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಲಿ ಹೇಗೆ ನಿದ್ದೆ ಬರೋಕ್ಕೆ ಸಾಧ್ಯ? ರಘು, ಅಖಿಲ, ನಮ್ಮ ಅರಸನ ಕೋಟೆಗೆ ಅದು ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ. ನಂದ ಗೋಕುಲ ಥರ ಇದ್ದ ಮನೆ ಒಂದೊಂದೇ ಬಣ್ಣ ಕಳ್ಕೊತಿದ್ಯಲ್ಲ ಅಖಿಲ. ಇದೆಲ್ಲ ಆ ದೇವ್ರು ಕೊಡೋ ಪರೀಕ್ಷೆ ಅಂದ್ಕೋಬೇಕು. ನಿನ್ನ ಪರೀಕ್ಷೆಗೆ ಕೊನೆ ಅನ್ನೋದೇ ಇಲ್ವಾ ಭಗವಂತ? ಹೆತ್ತ ಮಗುನ ಹಿಂದೆ ಮುಂದೆ ಯೋಚನೆ ಮಾಡದೆ ಇನ್ನೊಬ್ರಿಗೆ ದಾರೆ ಎರ್ದೆ, ಅಷ್ಟು ಸಾಕಾಗ್ಲಿಲ್ವಾ ನಿನಗೆ? ನನ್ನಿಂದ ದೂರ ಮಾಡ್ಕೊಂಡು ಮಗುನ ನಮ್ಮಿಂದ ದೂರ ಕಳಿಸೋ ದುರ್ಬುದ್ಧಿನಾದ್ರೂ ನಿನಗೆ ಯಾಕೆ ಬಂತಪ್ಪ? ಮಗು ಊರಿಗೆ ಹೋದ್ಮೇಲಾದ್ರೂ ಸರಿ, ಯಜಮಾನ್ರು ಪ್ರಶ್ನೆ ಮಾಡಿದ್ರೆ ಏನಂತ ಉತ್ತರ ಕೊಡ್ಲಿ? ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕ್ಸ್ಬಿಟ್ಟೆ ನನ್ನ. ಇವತ್ತು ಬೆಳಗ್ಗೆ ತಾನೇ ಮಗುನ ನೋಡ್ಕೊಂಡು ಹೋಗಿದ್ದೀನಿ, ಆದರೂ ಯಾಕೆ ಈ ತಳಮಳ? ನಾನು ಬರೀ ನನ್ನ ಹೆಂಡತಿ ಮಗು ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ. ಅಪ್ಪ ಅಮ್ಮಂಗೆ ಏನಾದರೂ ಪ್ರಾಬ್ಲಮ್? ಛೇ, ಆ ಥರ ಇದ್ದಿದ್ರೆ ಪಾರುಗಂತೂ ಗೊತ್ತಾಗಿರ್ತಿತ್ತು. ಅದಲ್ಲ. ಆದರೆ ನನಗೆ ಯಾಕೆ ಈ ತಳಮಳ ಚಡಪಡಿಕೆ ಅಂತ? ಇಲ್ಲ, ಅಮ್ಮನ ಹತ್ರ ಒಂದ್ಸಲ ಫೋನ್ ಮಾಡಿ ಮಾತಾಡ್ತೀನಿ, ಆಗ್ಲಾದ್ರೂ ಮನಸ್ಸಿಗೆ ಸಮಾಧಾನ ಆಗ್ಬೋದು.
ಆದಿ ಇಷ್ಟೊತ್ತಲ್ಲಿ ಆದಿ ಯಾಕೆ ಕಾಲ್ ಮಾಡ್ತಿದ್ದಾನೆ? ಅಂದರೆ ಅವನಿಗೆ ಅವನ ಕಾರಣಕ್ಕೋಸ್ಕರನೇ ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಿದ್ದಾಳೆ ಅನ್ನೋದು ಗೊತ್ತಿರ್ಬೋದಾ? ಚೇಚೆ, ಹಾಗಿರಕ್ಕೆ ಸಾಧ್ಯ ಇಲ್ಲ ಅಖಿಲ. ಯಾಕಂದ್ರೆ ಅವನಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ನಾನು ಪಾರ್ವತಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಬೇರೆ ಏನೋ ಕಾರಣ ಇರಬೇಕು. ಕಟ್ಟಾಗೋಯ್ತು. ಬಹುಶಃ ಅಮ್ಮ ಮಲಗಿದಾರೋ ಏನೋ ಪಾಪ. ಮತ್ತೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ. ಬೆಳಗ್ಗೆ ಹೋಗಿ ಮಾತಾಡಿದ್ರಾಯ್ತು. ಹಲೋ ಅಮ್ಮ. ಹೇಳಪ್ಪ ಆದಿ, ಫೋನ್ ಮಾಡಿದ್ದೆ? ಸಾರಿ ಅಮ್ಮ, ಮಲಗಿದ್ರಿ ಅನ್ಸುತ್ತೆ. ಡಿಸ್ಟರ್ಬ್ ಮಾಡಿದ್ನೋ ಏನೋ. ಯಜಮಾನ್ರು ಅತ್ಯಮ್ಮನ ಹತ್ರ ಮಾತಾಡ್ತಿದ್ದಾರೆ. ಮಧ್ಯಾಹ್ನದಿಂದ ಮನ್ಸಿಗೇನೋ ತಳಮಳ ಅಂತ ಬೇರೆ ಹೇಳ್ತಾ ಇದ್ರು. ಮಗುನ ವಿಚಾರಿಸ್ಕೊಂಡು ಫೋನ್ ಮಾಡಿದ್ರು ಏನೋ. ಅತ್ಯಮ್ಮ ಮಗು ಊರಿಗೆ ಹೋಗ್ತಿರೋ ವಿಷಯನ ಹೇಳಿದ್ರೆ ಏನಪ್ಪ ಮಾಡೋದು? ಅಯ್ಯೋ ದೇವ್ರೆ. ಪರವಾಗಿಲ್ಲ, ಹೇಳಪ್ಪ. ನೀನು ಹುಷಾರಾಗಿದೆಯಾ ತಾನೇ? ಹಾಂ, ಹುಷಾರಾಗೇನೋ ಇದ್ದೀನಿ. ಆದರೆ ಮನಸ್ಸಿಗೆ ಏನೋ ಒಂಥರ ತಳಮಳ ಅಮ್ಮ. ಇಲ್ಲಿ ನಾವೆಲ್ಲರೂ ಹುಷಾರಾಗಿ ಸೇಫ್ ಆಗಿದ್ದೀವಿ. ನನಗೆ ನಿಮ್ಮ ಚಿಂತೆ ಆಯಿತು, ಅದಕ್ಕೆ ಫೋನ್ ಮಾಡಿದೆ. ಅಲ್ಲೆಲ್ಲರೂ ಆರಾಮಾಗಿದ್ದೀರಾ ತಾನೆ? ನೀವು, ಅಪ್ಪ, ಪ್ರೀತು, ಜನನಿ, ಮಗು? ಹಾ, ಇಲ್ಲೆಲ್ಲರೂ ಚೆನ್ನಾಗಿದ್ದೀವಿ. ನೀನೇನು ಯೋಚನೆ ಮಾಡಬೇಡಪ್ಪ. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಳ್ಳೋಣ. ಸರಿಮ್ಮ, ನಿಮ್ಮ ಜೊತೆ ಮಾತಾಡಿ ಸ್ವಲ್ಪ ಸಮಾಧಾನ ಆಯಿತು. ನೀವು ಮಲ್ಗಿ. ಗುಡ್ ನೈಟ್. ಗುಡ್ ನೈಟ್ ಆದಿ. ಯಾಕೋ ಮನಸ್ಸಿಗೆ ತುಂಬಾ ತಳಮಳ ಆಗ್ತಿದೆಯಮ್ಮ ಅಂತ ಫೋನ್ ಮಾಡಿದ್ದ ಪಾಪ. ಸಾಧಾರಣವಾಗಿ ಮಕ್ಕಳ ಕಷ್ಟ, ತಳಮಳ ಹೆತ್ತವ್ರಿಗೆ ಗೊತ್ತಾಗುತ್ತೆ. ಆದ್ರೆ ನಮ್ಮ ಆದಿಗೆ ಹೆತ್ತವ್ರ ಕಷ್ಟದಲ್ಲಿದ್ರೂ ಗೊತ್ತಾಗುತ್ತೆ. ಹೆತ್ತವ್ರಿಗೋಸ್ಕರನೇ ಇಷ್ಟೊಂದು ಮಿಡಿಯೋ ಅವನ ಕರುಳು. ಅವನ ಮಗು ಬದುಕಿದ್ದಿದ್ರೆ ಆದಿ ಪಾರ್ವತಿ. ಇಲ್ಲಿ ನಾವೆಲ್ಲರೂ ಆರಾಮಾಗಿದ್ದೀವಿ. ಅಲ್ಲಿ ಮನೆಯಲ್ಲಿ ಎಲ್ಲರೂ ಆರಾಮಾಗಿದ್ದಾರಂತೆ. ಆದರೆ ನನ್ನ ಮನಸ್ಸಿಗೆ ಮಾತ್ರ ಒಂಥರ ತಳಮಳ ಆಗ್ತಾ ಇದೆಯಲ್ಲ, ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಪಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.